ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಹೈ ಅಲರ್ಟ್. ಕಳೆದ 72 ಗಂಟೆಯಿಂದ ಭಾರತ ಹಾಗೂ ಪಾಕ್ ಸೈನಿಕರು ಹೈ ಅಲರ್ಟ್ ಆಗಿದ್ದಾರೆ. ಯಾವ ಕ್ಷಣದಲ್ಲಿ ಬೇಕಾದರೂ ಏನು ಬೇಕಾದರೂ ನಡೀಬಹುದು. ಇಡೀ ಗಡಿ ಪ್ರದೇಶದಲ್ಲಿ ಎರಡೂ ಕಡೆಯ ಸೈನಿಕರು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಗಡಿಯನ್ನು ಕಾಯ್ತಿದ್ದಾರೆ. ಯುದ್ಧದ ಭೀತಿ ಆವರಿಸಿಕೊಂಡಿದೆ. ಇಂಥ ಟೈಮಲ್ಲಿ ಭಾರತಕ್ಕೆ ಮತ್ತೊಂದು ಆಘಾತದ ವಿಷಯ ಅಪ್ಪಳಿಸಿ ಬಂದಿದೆ. ಅದೇನೆಂದರೆ, ಭಾರತದ BSF ಸೈನಿಕನನ್ನ ಪಾಕಿಸ್ತಾನಿ ರೇಂಜರ್ಸ್ ಎತ್ಕೊಂಡು ಹೋಗಿ ತಮ್ಮ ವಶದಲ್ಲಿ ಇಟ್ಕೊಂಡಿದ್ದಾರೆ. ವೀಕ್ಷಕರೇ, ಕಳೆದ ಬಾರಿ ಇಂತಹದ್ದೇ ಒಂದು ಘಟನೆ ಭಾರತದ ವಿಂಗ್ ಕಮಾಂಡರ್ ಪಾಕಿಸ್ತಾನ ಸೇನೆ ತನ್ನ ಕಸ್ಟಡಿಯಲ್ಲಿಟ್ಟುಕೊಂಡು ಚಿತ್ರಹಿಂಸೆಯನ್ನು ಕೊಟ್ಟಿತ್ತು. ಅದೇ ರೀತಿ ಈ ಬಾರಿ ಕೂಡ ಯುದ್ಧದ ಗಲಾಟೆಯ ನಡುವೆ ಪಾಕ್ ನಮ್ಮ ಒಬ್ಬ BSF ಜವಾನನ್ನ ಹಿಡಿದಿಟ್ಕೊಂಡಿದೆ. ಇದು ನಡೆದಿರೋದು ಜಮ್ಮು ಕಾಶ್ಮೀರದ ಗಡಿ ಭಾಗದಲ್ಲ, ಇಂಡಿಯಾ ಹಾಗೂ ಪಾಕಿಸ್ತಾನದ ಅಂತಾರಾಷ್ಟ್ರೀಯ ಗಡಿಯಾದ ಪಂಜಾಬ್ನ ಫಿರೋಜ್ಪುರ ಸೆಕ್ಟರ್ ಬಳಿ. ಭಾರತ ಹಾಗೂ ಪಾಕಿಸ್ತಾನದ ಬಾರ್ಡರ್ ಬಗ್ಗೆ ಹೇಳಬೇಕು ಅಂದರೆ ಇಲ್ಲಿ LOC ಅನ್ನೋ ಪದ ಬರುತ್ತೆ. LOC ಇದು ಜಮ್ಮು ಕಾಶ್ಮೀರ ಹಾಗೂ ಲಡಾಖ್ನ ಪ್ರದೇಶದಲ್ಲಿದೆ. ವಾಸ್ತವವಾಗಿ ಈ ಏರಿಯಾ ಪೂರ್ತಿ ಭಾರತದ್ದೇ, ಆದರೆ ಆ ಪ್ರದೇಶವನ್ನು ಅಕ್ರಮವಾಗಿ ಪಾಕಿಸ್ತಾನ ಕಬಳಿಸ್ಕೊಂಡಿದೆ. ಅಲ್ಲದೆ ಇದ್ರ ಜೊತೆಗೆ ಅಕ್ಷಯ್ ಚಿನ್ ಪ್ರದೇಶವನ್ನು ಕೂಡ ಕಬಳಿಸ್ಕೊಂಡಿದೆ. ಹೀಗೆ ಪಾಕಿಸ್ತಾನ ಅಕ್ರಮವಾಗಿ ಆಕ್ರಮಿಸಿಕೊಂಡ ಪ್ರದೇಶವನ್ನು LOC ಅಂತ ಕರೆಯಲಾಗುತ್ತೆ, ಹಾಗೂ ಚೀನಾ ಅಕ್ರಮವಾಗಿ ಕಬಳಿಸ್ಕೊಂಡಿರೋ ಪ್ರದೇಶವನ್ನು LAC ಅಂತ ಕರಿತೀವಿ. ಈಗ ಈ ಘಟನೆ ಭಾರತ ಹಾಗೂ ಪಾಕಿಸ್ತಾನದ ಅಂತಾರಾಷ್ಟ್ರೀಯ ಬಾರ್ಡರ್ನಲ್ಲಿ ನಡೆದಿರೋದು. ಭಾರತದ ಪಂಜಾಬ್ ರಾಜ್ಯದ ಫಿರೋಜ್ಪುರ ಸೆಕ್ಟರ್ನ ಅಂತಾರಾಷ್ಟ್ರೀಯ ಬಾರ್ಡರ್ ಬಳಿ ಭಾರತದ BSF ಯೋಧ ಅಂತಾರಾಷ್ಟ್ರೀಯ ಗಡಿಯನ್ನು ದಾಟಿದ ಅನ್ನೋ ಕಾರಣಕ್ಕೆ ಪಾಕಿಸ್ತಾನಿ ರೇಂಜರ್ಸ್ ಅವನನ್ನು ಬಂಧಿಸಿದ್ದಾರೆ. ಹೀಗೆ ಪಾಕ್ ರೇಂಜರ್ಸ್ ಬಂಧಿಸಿರೋ BSF ಯೋಧನ ಹೆಸರು ಕಾನ್ಸ್ಟೇಬಲ್ PK ಸಿಂಗ್. ಇವರು 182ರ ಸೆಕೆಂಡ್ ಬೆಟಾಲಿಯನ್ಗೆ ಸೇರಿದವರು. ಅಷ್ಟಕ್ಕೂ ಈ BSF ಯೋಧ ಮಾಡಿದ ತಪ್ಪಾದರೂ ಏನು, ಯಾಕಾಗಿ ಆತ ಬಾರ್ಡರ್ ಕ್ರಾಸ್ ಮಾಡಿ ಪಾಕಿಸ್ತಾನಕ್ಕೆ ಹೋಗಿದ್ದ, ಎಲ್ಲವನ್ನು ಕೂಡ ಡೀಟೇಲ್ ಆಗಿ ಮಾತಾಡ್ತೀನಿ. ವೀಕ್ಷಕರೇ, ಭಾರತದ ಪಂಜಾಬ್ ಹಾಗೂ ಪಾಕಿಸ್ತಾನದ ಬಾರ್ಡರ್ನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕೃಷಿ ಚಟುವಟಿಕೆ ನಡೆಯುತ್ತೆ. ರೈತರು ನಾರ್ಮಲ್ ಆಗಿ ಅವರ ಹೊಲಕ್ಕೆ ಹೋಗಿ ಕೆಲಸವನ್ನು ಮಾಡ್ತಾರೆ. ಈ ಕೃಷಿಕರನ್ನು ರಕ್ಷಿಸೋದು BSF ಜವಾಬ್ದಾರಿ. ಸೊ PK ಸಿಂಗ್ ಕೂಡ ಅದನ್ನೇ ಅಲ್ಲಿ ಮಾಡ್ತಿದ್ರು. PK ಸಿಂಗ್ ದಿನ ಇಡೀ ಆ ಬಿಸಿಲಿನ ತಾಪವನ್ನು ತಡೆದುಕೊಂಡು ಗಡಿಯನ್ನು ಕಾಯ್ತಿದ್ರು. ಹೀಗೆ ಬಿಸಿಲು ಜಾಸ್ತಿ ಆಗಿದ್ದರಿಂದ ಸ್ವಲ್ಪ ವಿಶ್ರಾಂತಿ ಪಡೆಯೋಣ ಅಂತ ಸ್ವಲ್ಪ ದೂರದಲ್ಲಿದ್ದಂತಹ ಆ ಮರದ ಕೆಳಗೆ ಹೋಗಿ ಮಲಗ್ತಾರೆ. ದುರಂತ ನೋಡಿ, PK ಸಿಂಗ್ ಗೊತ್ತಾಗದೆ ಹೋಗಿ ಮಲಗಿದ್ದ ಜಾಗ ಇದೆಯಲ್ಲ, ಅದು ಪಾಕಿಸ್ತಾನಕ್ಕೆ ಸೇರಿದ್ದಾಗಿತ್ತು. ನಮ್ಮಲ್ಲಿ ಕೆಲವರು ಅಂದ್ಕೊಂಡಿರಬಹುದು, ಬಾರ್ಡರ್ ಅಂದರೆ ಅಲ್ಲಿ ದೊಡ್ಡದೊಂದು ಬೇಲಿ ಇರುತ್ತೆ, ಅದನ್ನು ಸೀಲ್ ಮಾಡಲಾಗಿರುತ್ತೆ ಅಂತ. ಆದರೆ ವಾಸ್ತವವಾಗಿ ಎಲ್ಲ ಕಡೆಯಲ್ಲೂ ಹಾಗಿಲ್ಲ. ನಮ್ಮಲ್ಲಿ ಇವತ್ತಿಗೂ ಕೂಡ ಎಷ್ಟೋ ಭಾಗದಲ್ಲಿ ಇನ್ನೂ ಕೂಡ ಸರಿಯಾದ ಬೇಲಿಯೇ ಇಲ್ಲ. ಸರಿಯಾದ ಬೇಲಿ ಏನು, ಬೇಲಿಯೇ ಇಲ್ಲ ಅನ್ಬೋದು. ಸೊ ಬಾರ್ಡರ್ ಕಾಯೋ ಸೈನಿಕರಿಗೆ ಕೆಲವೊಮ್ಮೆ ಇದು ಗೊತ್ತಾಗದೆ ಲೈನ್ ಕ್ರಾಸ್ ಮಾಡಿಬಿಡ್ತಾರೆ. ಹೀಗೆ PK ಸಿಂಗ್ ಕೇವಲ ವಿಶ್ರಾಂತಿಗೋಸ್ಕರ ಮರವನ್ನು ಹುಡ್ಕೊಂಡು ಬಾರ್ಡರ್ ಕ್ರಾಸ್ ಮಾಡ್ತಾರೆ. ಇದು ಪಾಕಿಸ್ತಾನಿ ರೇಂಜರ್ಸ್ ಗಮನಕ್ಕೆ ಬಂದ ಕೂಡಲೇ ಅಲ್ಲಿ ಸ್ಥಳಕ್ಕೆ ಬರ್ತಾರೆ. ಭಾರತದ BSF ಯೂನಿಫಾರ್ಮ್ ಹಾಕ್ಕೊಂಡು ಸರ್ವಿಸ್ ರೈಫಲ್ ಹಿಡಿದುಕೊಂಡಿದ್ದ PK ಸಿಂಗ್ ಅವರನ್ನು ನೋಡಿದ ಕೂಡಲೇ ಅವರನ್ನು ಬಂಧಿಸಿ ಕರೆದುಕೊಂಡು ಹೋಗ್ತಾರೆ. ಈ ಪಾಕಿಸ್ತಾನಿ ರೇಂಜರ್ಸ್ ಬಗ್ಗೆ ಮಾತಾಡೋದಾದರೆ, ಇವರು ಭಾರತದ BSF ಇದ್ದ ಹಾಗೆ. ಇವರ ಜವಾಬ್ದಾರಿ ಭಾರತ ಹಾಗೂ ಪಾಕಿಸ್ತಾನದ ಬಾರ್ಡರನ್ನು ಸುರಕ್ಷಿತವಾಗಿ ನೋಡಿಕೊಳ್ಳೋದು. ಇವರಲ್ಲಿ 2 ಬ್ರಾಂಚ್ಗಳಿದೆ. ಮೊದಲನೇದು ಪಂಜಾಬ್ ರೇಂಜರ್ಸ್, ಇವರ ಜವಾಬ್ದಾರಿ ಗಡಿಯನ್ನು ಸುರಕ್ಷಿತವಾಗಿ ನೋಡಿಕೊಳ್ಳೋದು. ಹಾಗೂ ಎರಡನೇದು ಸಿಂಧ್ ರೇಂಜರ್ಸ್, ಇವರದ್ದು ಇಂಟರ್ನಲ್ ಸೆಕ್ಯೂರಿಟಿ ನೋಡಿಕೊಳ್ಳುವಂತಹ ಜವಾಬ್ದಾರಿ. ಅಷ್ಟಕ್ಕೂ ಈ ರೀತಿ ಯೋಧರು ಗಡಿ ದಾಟಿ ಬಂದಿರೋದು ಇದೇ ಮೊದಲೇನಲ್ಲ. ಸಾಕಷ್ಟು ಬಾರಿ ಇಂತಹ ಘಟನೆಗಳು ನಡೆದಿದೆ. ಪಾಕಿಸ್ತಾನದ ಸೈನಿಕರು ಕೂಡ ಭಾರತದ ಗಡಿ ದಾಟಿ ಒಳಗೆ ಬಂದಿದ್ದಾರೆ. ಅದಕ್ಕಾಗಿಯೇ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಡರ್ಸ್ ಅನ್ನೋ ಕಾನೂನನ್ನು 1974ರಲ್ಲಿ ಜಾರಿಗೆ ತರಲಾಗಿದೆ.
ಈ ರೀತಿ ಘಟನೆ ನಡೆದಾಗ ಫ್ಲಾಗ್ ಮೀಟಿಂಗ್ ನಡೆಸಲಾಗುತ್ತೆ. ಗೊತ್ತಿಲ್ಲದೆ ಸೈನಿಕರು ಗಡಿ ದಾಟಿದ್ರೆ ಇಲ್ಲಿ ಅವರನ್ನ ವಾಪಸ್ ಕರೆಸ್ಕೊಳ್ಬಹುದು. ಈಗ ಕೂಡ BSF ಸೈನಿಕರನ್ನ ಪಾಕಿಸ್ತಾನ ಸೇನೆ ಬಂಧಿಸಿದೆ ಅನ್ನೋ ಸುದ್ದಿ ಬಂದ ತಕ್ಷಣ ಭಾರತದ ಸೇನೆ ಫ್ಲಾಗ್ ಮೀಟಿಂಗ್ ಅನ್ನು ಕರೆಯಲಾಗಿದೆ. ಯಾಕಂದ್ರೆ ಆ ಯೋಧನನ್ನ ಸುರಕ್ಷಿತವಾಗಿ ಭಾರತಕ್ಕೆ ಕರೆಸ್ಕೊಳ್ಬೇಕು ಅಂತ. ಜಿನೇವಾ ಕನೆಕ್ಷನ್ನ ಪ್ರೋಟೋಕಾಲ್ ಹೇಳುತ್ತೆ, ಯಾವುದೇ ದೇಶದ ಸೈನಿಕ ತನ್ನ ಯೂನಿಫಾರ್ಮ್ನೊಂದಿಗೆ ಗೊತ್ತಿಲ್ಲದೆ ಗಡಿಯನ್ನು ದಾಟಿದ್ರೆ ಆ ಸೈನಿಕರಿಗೆ ಯಾವುದೇ ರೀತಿಯ ತೊಂದರೆ ಕೊಡೋ ಹಾಗಿಲ್ಲ ಅಂತ. ಆದರೆ ಪಾಕಿಸ್ತಾನ ಮಾತ್ರ ಭಾರತದ BSF ಯೋಧನನ್ನ ತಕ್ಷಣ ಹಿಂದಿರುಗಿಸಲೇ ಇಲ್ಲ. ಅಂದರೆ ಭಾರತ ಸರ್ಕಾರ ರಾಜತಾಂತ್ರಿಕ ಹಾಗೂ ಮಿಲಿಟರಿ ಲೆವೆಲ್ನಲ್ಲಿ ಈಗ ಆಕ್ಷನ್ ತೆಗೆದುಕೊಳ್ಬಹುದು. ಆದರೆ ಭಾರತ ಸರ್ಕಾರ ಆಕ್ಷನ್ ತೆಗೆದುಕೊಳ್ಳುತ್ತಾ ಅಥವಾ ಪಾಕಿಸ್ತಾನ ತಮ್ಮ BSF ಯೋಧನನ್ನ ಹಿಂದಿರುಗಿಸುತ್ತಾ ಅನ್ನೋದನ್ನ ಕಾದ್ ನೋಡಬೇಕು. ಪಹಲ್ಗಾಮ್ ದಾಳಿಯ ಬದಲಾಗಿ ಭಾರತ ಸರ್ಕಾರ ಪಾಕಿಸ್ತಾನದ ಮೇಲೆ ಸಾಕಷ್ಟು ಆಕ್ಷನ್ ತೆಗೆದುಕೊಂಡಿದೆ. ಅದಕ್ಕೆ ಬದಲಾಗಿ ಪಾಕಿಸ್ತಾನ ಕೂಡ ಶಿಮ್ಲಾ ಅಗ್ರಿಮೆಂಟ್ ಅನ್ನ ಸಸ್ಪೆಂಡ್ ಮಾಡಿದೆ. ಇದರಿಂದ ಭಾರತಕ್ಕೆ ದೊಡ್ಡ ಎಫೆಕ್ಟ್ ಆಗುತ್ತೆ ಅನ್ನೋದು ಪಾಕ್ನ ಮೂರ್ಖತನ. ಇನ್ನೊಂದು ಕಡೆ ಪಾಕಿಸ್ತಾನದ ಏರ್ ಸ್ಪೇಸ್ ಭಾರತವನ್ನು ಬ್ಯಾನ್ ಮಾಡಿದೆ. ಇದರಿಂದಲೂ ಕೂಡ ಸಮಸ್ಯೆ ಏನಿಲ್ಲ, ನಾವು ಅರಬ್ಬಿ ಸಮುದ್ರದ ಮೂಲಕ ಪ್ರಯಾಣವನ್ನು ಮಾಡಬಹುದು. ಆದರೆ ಈಗ BSF ಸೈನಿಕನ ಈಗಿನ ಸ್ಥಿತಿ ಏನು? ಅವತ್ತು ವಿಂಗ್ ಕಮಾಂಡರ್ಗೆ ಹಿಂಸೆ ಕೊಟ್ಟಂಗೆ PK ಸಿಂಗ್ಗೆ ಕೂಡ ಹಿಂಸೆಯನ್ನು ಕೊಟ್ಟಿದ್ದಾರ? ಆ ತರಹದ ಸುದ್ದಿಗಳು ಯಾವುದೂ ಕೂಡ ಇನ್ನೂ ಬಂದಿಲ್ಲ. ಇದರ ಬಗ್ಗೆ ಪಾಕಿಸ್ತಾನ ಕೂಡ ಅಧಿಕೃತವಾಗಿ ಏನನ್ನೂ ಹೇಳ್ಕೊಂಡಿಲ್ಲ. ಹಿಂಸೆಯನ್ನು ಕೊಟ್ಟಿದ್ದೇ ಆದರೆ ಖಂಡಿತ ಪಾಕ್ ಗ್ರಹಚಾರ ಕೆಡ್ತು ಅಂತಾನೆ ಅಂದ್ಕೊಳ್ಳಿ. ಈ ನಡುವೆ ಪಾಕ್ ಪ್ರಧಾನಿ ಭಾರತದ ಪ್ರಧಾನಿ ಮೋದಿ ಅವರಿಗೆ ಕಾಲ್ ಮಾಡಿದ್ದಾರೆ ಅನ್ನೋ ಗಾಳಿ ಸುದ್ದಿ ಕೂಡ ಇದೆ. ಅದಕ್ಕೆ ಯಾವುದೇ ಕನ್ಫರ್ಮೇಷನ್ ಕೂಡ ಇಲ್ಲ. ಹಾಗಂತ ಸುಳ್ಳು ಅಂತಲೂ ಹೇಳೋಕ್ಕಾಗಲ್ಲ. ಈಗ ಹೆದರ್ಕೊಂಡು ಜೀವ ಭಿಕ್ಷೆ ಕೇಳಿದ್ರೂ ಆಶ್ಚರ್ಯ ಏನಿಲ್ಲ ಬಿಡಿ. ಒಟ್ಟಿನಲ್ಲಿ ನಮಗೆ ನಮ್ಮ ಒಬ್ಬೊಬ್ಬ ಸೈನಿಕರು ಇಂಪಾರ್ಟೆಂಟ್. PK ಸಿಂಗ್ಗೆ ಕೂಡ ಏನೂ ತೊಂದರೆ ಆಗದೆ ವಾಪಸ್ ಬರಲಿ ಅನ್ನೋದು ನಮ್ಮ ಆಶಯ. ವೀಕ್ಷಕರೇ, ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬೈ ಬೈ. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.